ಜಾತಿ ಸಮೀಕ್ಷೆ ಮಾಡುವ ಅವಶ್ಯಕತೆ ಇರಲಿಲ್ಲ. 15 ದಿನದಲ್ಲಿ ಯಾವ ರೀತಿ ಸರ್ವೆ ನಡೆಯುತ್ತೆ? ಜಾತಿ ಸಮೀಕ್ಷೆಯಿಂದ ಸಮಾಜಕ್ಕೆ ತೊಂದರೆ ಆಗುತ್ತೆ ಅಂತ ಧಾರವಾಡದಲ್ಲಿ ದಿಂಗಾಲೇಶ್ವರ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ವೆ ಮಾಡುವವರ ನೋವಲ್ಲವರು ಯಾರು? ಸಮೀಕ್ಷೆಯಿಂದ ಹೆಚ್ಚು ನೋವನ್ನು ಅನುಭವಿಸುತ್ತಾರೆ. ಇದರ ಅವಶ್ಯಕತೆ ಇರಲಿಲ್ಲ ಅಂತ ಶ್ರೀಗಳು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 15 ದಿನದಲ್ಲಿ ಯಾವುದೇ ರೀತಿಯ ಸರ್ವೆ ಸರಿಯಾಗಿ ನಡೆಯುತ್ತೆ ಅಂತ ಹೇಳಲು ಸಾಧ್ಯ ಇಲ್ಲ. ಈಗಾಗಲೇ ನಾವು ಇದನ್ನು ಹೇಳಬೇಕಿಲ್ಲ. ವೀರಶೈವ ಲಿಂಗಾಯತ ಅಂತೇಳಿ ಸ್ವಲ್ಪ ಗೊಂದಲ ವಿಚಾರ ಏನಿತ್ತಲ್ಲ ಅದರ ಬಗ್ಗೆಯೂ ಕೂಡ ಮಾತನಾಡಿದರು. ವೀರಶೈವ ಲಿಂಗಾಯತದಲ್ಲಿ ಭೇದ ಭಾವ ಉಂಟು ಮಾಡುವಂಥ ಪ್ರತ್ಯೇಕ ಲಿಂಗಾಯತ ಶಬ್ದ ಬಳಸುವವರು ಯಾವುದೋ ಆಮಿಷಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ದಾರೆ. ಈಗಾಗಲೇ ಅವರು ಸಭೆಗಳ ಮೇಲೆ ಸಭೆ ಮಾಡಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಜಾತಿ ಸಮೀಕ್ಷೆ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು. ಆದರೆ ನಿಜವಾಗ್ಲೂ ಕೂಡ ಇವತ್ತಿನ ದಿವಸ ಸಮೀಕ್ಷೆ ಮಾಡಲಿಕ್ಕೆ ಬರ್ತಕ್ಕಂಥವರ ಆ ನೋವುಗಳನ್ನ ಕೇಳಿಬಿಟ್ರೆ ಇದು ಅವಶ್ಯಕತೆ ಇತ್ತೆ ಅನ್ನುವಂತಹ ಭಾವನೆ ಬರ್ತಾ ಇದೆ. ಬಹುಶಃ 15 ದಿವಸದಲ್ಲಿ ಈ ಜಾತಿ ಸಮೀಕ್ಷೆ ಅಂತಕ್ಕಂಥದ್ದು ಸರಿಯಾಗಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಇದರಿಂದ ಯಾವುದೇ ಪ್ರಯೋಜನನೂ ಇಲ್ಲ. ಇದರಿಂದ ಸಾಕಷ್ಟು ಸಮಾಜಗಳಿಗೆ ತೊಂದರೆ ಆಗ್ತದೆ ಹೊರತಾಗಿ ಇದರಿಂದ ಒಳ್ಳೇದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ನೀವು ಹೇಳಬೇಕಾಗಿಲ್ಲ. ಯಾರು ಸಮೀಕ್ಷೆಗೆ ನೇಮಕಗೊಂಡಿದ್ದಾರಲ್ಲ ಅವರ ನೋವುಗಳ ಇವು ಮಾತುಗಳು ಅಂತಕ್ಕಂಥದ್ದನ್ನ ಹೇಳ್ಬೋದು. ಜಾತಿ ಸಮೀಕ್ಷೆ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು. ಆದ್ರೆ ನಿಜವಾಗ್ಲೂ ಕೂಡ ಇವತ್ತಿನ ದಿವಸ ಸಮೀಕ್ಷೆ ಮಾಡ್ಲಿಕ್ಕೆ ಬರ್ತಕ್ಕಂಥವರ ಆ ನೋವುಗಳನ್ನ ಕೇಳಿಬಿಟ್ರೆ ಇದು ಅವಶ್ಯಕತೆ ಇತ್ತೆ ಅನ್ನುವಂತಹ ಭಾವನೆ ಬರ್ತಾ ಇದೆ. ಬಹುಶಃ 15 ದಿವಸದಲ್ಲಿ ಈ ನೋಡಿ, ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಅದು ಜಾತಿ ಗಣತಿ. ಆರಂಭದಲ್ಲಿ ಸಾಕಷ್ಟು ಸಮಸ್ಯೆ ಇರುವಂಥದ್ದು. ಈ ಸಮಸ್ಯೆ ಯಾಕೆ ಬಂತು ಅಂತ ಹೇಳಿದ್ರೆ ಕಾಲಮ್ ವಿಚಾರವಾಗಿ ಅಲ್ಲಿ ನಾನಾ ರೀತಿಯ ಕಾಲಮ್ ಕೊಡಲಾಗಿದೆ. ಸೊ ಹಂಗಾಗಿ ಆ ಕಾಲಮಲ್ಲಿ ಏನು ತುಂಬಬೇಕು ಅನ್ನುವಂಥ ಆರಂಭದಿಂದಲೇ ಈ ರೀತಿಯ ಗೊಂದಲ ಇರೋದರಿಂದಾಗಿ ಅದರ ಜೊತೆಗೆ 15 ದಿನಗಳ ಒಳಗೇನೆ ಈ ಒಂದು ಸರ್ವೆ ಮುಗಿಯುವಂಥ ಲೆಕ್ಕಾಚಾರ ಇದೆ, ಮುಗಿಸುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಸೊ 15 ದಿನದಲ್ಲಿ ಪಾರದರ್ಶಕವಾಗಿ ಸರ್ವೆ ಆಗತ್ತಾ, ಸಮೀಕ್ಷೆ ನಡೆಯುತ್ತಾ ಅನ್ನುವಂಥ ಚರ್ಚೆ ಬಗ್ಗೆ ಶ್ರೀಗಳು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕಾದು ನೋಡಬೇಕು ಏನೆಲ್ಲ ಆಗತ್ತೆ ಅಂಥೇಳಿ.